ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಈ ದಿನದ ಕ್ಲಾಸಲ್ಲಿ ಶೆಲ್ ಸ್ಕ್ರಿಪ್ಟಿಂಗ್ ಅಂದ್ರೆ ಏನು ಮತ್ತು ಅದನ್ನ ಹೇಗೆ ಬರೆಯೋದು ಅಂತ ನಾವು ಕಲ್ತ್ಕೊಳ್ಳೋದು. ಶೆಲ್ ಸ್ಕ್ರಿಪ್ಟಿಂಗ್ ಅಂದ್ರೆ ಯುನಿಕ್ಸ್ ಅಲ್ಲಿ ಕೆಲವು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ಒನ್ ಬೈ ಒನ್ ರನ್ ಮಾಡಬೇಕು ಅಂದ್ರೆ ನೀವು ಅದನ್ನೆಲ್ಲ ಕಂಬೈನ್ ಮಾಡಿ ಒಂದು ಫೈಲ್ ಅಲ್ಲಿ ಸ್ಟೋರ್ ಮಾಡಿ ಅದನ್ನ ನೀವು ಬೇಕಾದಾಗ ಅದನ್ನ ರನ್ ಮಾಡ್ಬೋದು. ಅದಕ್ಕೆ ನಾವು ಶೆಲ್ ಸ್ಕ್ರಿಪ್ಟಿಂಗ್ ಅಂತೀವಿ. ಶೆಲ್ ಸ್ಕ್ರಿಪ್ಟಿಂಗ್ ಅಂದ್ರೆ ಬೇಸಿಕಲಿ ನಿಮ್ಮ ಕಲೆಕ್ಷನ್ ಆಫ್ ಯುನಿಕ್ಸ್ ಕಮಾಂಡ್ ಅಷ್ಟೇ. ಸೊ ನಾವಿಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋದ. ಫೈಲ್ ವಾಚರ್ ಅನ್ನೋ ಒಂದು ಫಂಕ್ಷನಾಲಿಟಿಗೆ ನಾವು ಇಲ್ಲಿ ಶೆಲ್ ಸ್ಕ್ರಿಪ್ಟಿಂಗ್ ಬರೆಯೋದು. ಸೊ ಏನಿಲ್ಲಿ ಪ್ರತಿದಿನ ನಾವು ಒಂದು ಫೈಲ್ನ ನಮ್ಮ ಸಿಸ್ಟಮಿಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೇವೆ. ಪ್ರತಿದಿನ ಯಾವುದೋ ಒಂದು ಸೇಲ್ಸ್ ಡೇಟಾ ನಮಗೆ ಬರಬೇಕು. ಪ್ರತಿದಿನ ಏಯ್ಟಿಂದ 10 AM ಒಳಗಡೆ ಬರಬೇಕು. ಸೊ ಆ ಫೈಲ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇನ್ ಬಿಟ್ವೀನ್ 8 to 10 ಯಾವಾಗ ಬೇಕಾದ್ರೂ ಬರ್ಬೋದು. ಸೊ ಅವಾಗ ನಾವೇನ್ ಮಾಡಬೇಕು, ಮ್ಯಾನ್ಯುಯಲ್ ಆಗಿ ಚೆಕ್ ಮಾಡೋದಕ್ಕೆ ಆಗಲ್ಲ. ಸೊ ಅವಾಗ ನಾವೇನ್ ಮಾಡ್ಬೋದು, ಒಂದು ಸೆಲ್ ಸ್ಕ್ರಿಪ್ಟ್ ಬರೆದು ಅದನ್ನ ನಾವು ಆ 8 ಇಂದ 10 ಅಲ್ಲಿ ರನ್ ಮಾಡಿದ್ರೆ ಅದು ಎವ್ರಿ 5 minutes ಅಥವಾ ಎವ್ರಿ 10 minutes ಚೆಕ್ ಮಾಡ್ತಾ ಇತ್ತು. ಸೊ ಅದು ಫೈಲ್ ಬಂದ ತಕ್ಷಣ ಮೆಸೇಜ್ ಕಳಿಸೋದು ಅಥವಾ ಏನಾದರೂ ಬೇರೆ ಆಪರೇಷನ್ಸ್ನ ಅದಕ್ಕೆ ನಾವು ಯೂಶುವಲ್ ಆಗಿ ಫೈಲ್ ವಾಚರ್ ಅಂತ ಕರಿತೀವಿ. ಸೊ ನಾವಿಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋದ. ಸೊ ಇಲ್ಲಿ ನಾನು ಏನ್ ಮಾಡಿದ್ದೀನಿ, ಈ ಎರಡು ಇನ್ಪುಟ್ ನಾನು ಡಿಕ್ಲೇರ್ ಮಾಡಿ ನೋಡಿ, ಇದೆಲ್ಲ ಕಮಾಂಡ್ಸ್. ಸೊ ಇದನ್ನೆಲ್ಲ ಕಂಬೈನ್ ಮಾಡಿ ನಾವು ಒಂದು ಫೈಲಲ್ಲಿ ಸ್ಟೋರ್ ಮಾಡಿದ್ರೆ ಅದೇ ಶೆಲ್ಸ್. ಇಲ್ಲಿ ನಾನು ಏನ್ ಮಾಡಿದ್ದೀನಿ, ನಾವು ಕಮೆಂಟ್ಸ್ನ ಯೂಶುವಲ್ ಆಗಿ ಆಶ್ ಇಂದ ಡಿಫೈನ್. ಇಲ್ಲಿ ನಾನು ಕೆಲವು ಆಥರ್ ಇನ್ಫಾರ್ಮೇಶನ್, ಫಂಕ್ಷನಾಲಿಟಿ ಇನ್ಫಾರ್ಮೇಶನ್ ಆಶ್ ಔಟ್ ಮಾಡಿ ಕಮೆಂಟ್ಸ್ ಮೆನ್ಷನ್ ಮಾಡಿ. ಸೊ ಯುನಿಕ್ಸ್ ಅಲ್ಲಿ ನಾವು $1 ಅಥವಾ $2 ಇಂದ ನಾವು ಅಂದ್ರೆ ಡಾಲರ್ಸ್ ಇಂದ ನಾವು ಇನ್ಪುಟ್ಸ್ ನ ಅಕ್ಸೆಪ್ಟ್ ಮಾಡಬಹುದು. ಇಲ್ಲಿ ಫೈಲ್ ಪಾತ್ ಅನ್ನೋದು ನನ್ನ ಮೊದಲನೇ ಇನ್ಪುಟ್, ಫೈಲ್ ನೇಮ್ ಅನ್ನೋದು ಎರಡನೇ ಇನ್ಪುಟ್. ಸೊ ಶೆಲ್ ಸ್ಕ್ರಿಪ್ಟ್ಗೆ ನಾವು ಹೇಗೆ ಫಂಕ್ಷನ್ಗೆ ಇನ್ಪುಟ್ಸ್ ಪಾಸ್ ಮಾಡಿದ್ವಿ, ಅದೇ ತರ ಶೆಲ್ ಸ್ಕ್ರಿಪ್ಟ್ಗೂ ಸಹ ನಾವು ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡಬಹುದು. ಸೊ ನಾನಿಲ್ಲಿ ಎರಡು ಆರ್ಗ್ಯುಮೆಂಟ್ಸ್ ನ ಅಕ್ಸೆಪ್ಟ್ ಮಾಡಿಕೊಂಡು ವೇರಿಯೇಬಲ್ಗೆ ಸ್ಟೋರ್ ಮಾಡ್ತೀನಿ. ಸೊ ಈ ವೇರಿಯೇಬಲ್ಸ್ ಯೂಸ್ ಮಾಡ್ಕೊಂಡು ನಾನು ಎಲ್ ಎಸ್ ಮಾಡ್ತೀನಿ. ಸೊ ಲೀಸ್ಟ್ ಮಾಡ್ತಿದ್ದೀನಿ, ಫೈಲ್ ಇದೆಯಾ ಅಂತ ಚೆಕ್ ಮಾಡ್ಲಿಕ್ಕೆ ನಾನು ಲೀಸ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಎಲ್ ಎಸ್ ಕಮಾಂಡ್, ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಎಲ್ ಎಸ್ -lrth ಕೊಟ್ಟು, ಫಾರ್ ಎಕ್ಸಾಂಪಲ್ ನಾನು ಈ ಫೈಲ್ನ ಇಲ್ಲಿ ಸರ್ಚ್ ಮಾಡ್ತಿದ್ರೆ ಎಲ್ ಎಸ್, ಈ ಫೈಲ್ ಅವೈಲೇಬಲ್ ಇದೆ. ಸೊ ಹಾಗಾದ್ರೆ ಇದ್ರದ್ದು ಸ್ಟೇಟಸ್ ಸಕ್ಸಸ್ ಅಥವಾ ಫೇಲ್ಯೂರ್ ಅಂತ ನಾವು ಚೆಕ್ ಮಾಡ್ಲಿಕ್ಕೆ ಯುನಿಕ್ಸ್ ಅಲ್ಲಿ ಒಂದು ಕಮಾಂಡ್ ಇದೆ, $?. ಇದೇನ್ ಮಾಡುತ್ತೆ ಅಂದ್ರೆ ನಿಮ್ಮ ಪ್ರೀವಿಯಸ್ ಕಮಾಂಡಿನ ಸಕ್ಸಸ್ ಅಥವಾ ಫೇಲ್ಯೂರ್ ಇನ್ಫಾರ್ಮೇಶನ್ ಕೊಡುತ್ತೆ. ಇಲ್ಲಿ ನಿಮ್ಗೆ 0 ಬಂದ್ರೆ ಅದು ಪ್ರೀವಿಯಸ್ ಕಮಾಂಡ್ ಸಕ್ಸಸ್ಫುಲ್ ಆಗಿ ರನ್ ಆಗಿದೆ. ಸೊ ಇಫ್ ಇನ್ ಕೇಸ್ ನಾನೇನಾದ್ರೂ ಅವೈಲೇಬಲ್ ಇಲ್ದಿರೋ ಫೈಲ್ನ ನಾನು ಸರ್ಚ್ ಮಾಡಿದ್ರೆ, ಈಗ ನಾನು $? ರನ್ ಮಾಡಿದ್ರೆ ಸಮಥಿಂಗ್ ವಿಚ್ ಇಸ್ ಗ್ರೇಟರ್ ದನ್ 0 ಡಿಸ್ಪ್ಲೇ. ಸೊ ಅವಾಗ ಏನರ್ಥ, ಪ್ರೀವಿಯಸ್ ಕಮಾಂಡ್ ಫೇಲ್ ಆಗಿದೆ. ಸೊ ಆ ಫಂಕ್ಷನಾಲಿಟಿನ ನಾನು ಇಲ್ಲಿ ಯೂಸ್ ಮಾಡಿಕೊಂಡು ಏನ್ ಮಾಡ್ತಿದ್ದೀನಿ, ನಾನೊಂದು ವೈಲ್ ಲೂಪ್ ಡಿಫೈನ್ ಮಾಡಿದ್ದೀನಿ. ಇದು ಇನ್ಫೈನೈಟ್ ಲೂಪ್ ನೋಡಿ, ಇಲ್ಲಿ ವೈಲ್ ಟ್ರೂ ಇದೊಂದು ಇನ್ಫೈನೈಟ್ ಲೂಪ್. ಇದ್ರೊಳಗಡೆ ನಾನು ಆ ಫೈಲ್ನ ಲೀಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನಿಲ್ಲಿ ಫೈಲ್ ಪಾತ್ ಮತ್ತೆ ಫೈಲ್ ನೇಮ್ನ ನಾನು ಕಂಬೈನ್ ಮಾಡಿದ್ದೀನಿ. ಇಲ್ಲಿ $? ಸೊ ಇದು ಯಾವಾಗ 0 ಆಗುತ್ತೆ ಅದರ ಅರ್ಥ ಫೈಲ್ ಎಕ್ಸಿಸ್ಟ್. ಇದೊಂದು ಇನ್ಫೈನೈಟ್ ಲೂಪ್ ಆಗಿರೋದ್ರಿಂದ ನಾವು ಮ್ಯಾನ್ಯುಯಲ್ ಆಗಿ ಈ ಲೂಪ್ ನ ಬ್ರೇಕ್ ಮಾಡೋದು, ಆನ್ ಅಚೀವಿಂಗ್ ಸಮ್ ಕಂಡೀಷನ್. ಸೊ ಅದಕ್ಕೆ ನಾನು ಇಲ್ಲಿ ಬ್ರೇಕ್ ಮಾಡ್ತಿದ್ದೀನಿ. ಇಫ್ ಸಪೋಸ್ ಏನಾದರೂ ಫೈಲ್ ಇನ್ನ ಬಂದಿಲ್ಲ ಅಂದ್ರೆ ನಾವು ವೆಯ್ಟ್ ಮಾಡಬೇಕು ಫಾರ್ ಸರ್ಟೆನ್ ಪೀರಿಯಡ್ ಆಫ್ ಟೈಮ್. ಸೊ ಅವಾಗ ನಾವು ಸ್ಲೀಪ್ ಕಮಾಂಡ್ ಯೂಸ್ ಮಾಡ್ಕೊಂಡು ನಮ್ಮ ಜಾಬ್ನ ನಾವು ವೇಟಿಂಗ್ ಸ್ಟೇಟ್ಗೆ. ಸೊ ಇದನ್ನ ಯೂಶುವಲ್ ಆಗಿ 5 ಅಂದ್ರೆ ಸೆಕೆಂಡ್ಸ್ ಅಲ್ಲಿ ಮೆನ್ಷನ್ ಮಾಡೋದು, ಮಿನಿಟ್ಸ್ ಬೇಕು ಅಂದ್ರೆ ಅಥವಾ ಅವರ್ ಬೇಕು ಅಂದ್ರೆ ಅಂತ ಕೂಡ ನೀವು ಮೆನ್ಷನ್ ಮಾಡಬಹುದು. ಸೊ ಇದು ನನ್ನ ಕಂಡೀಷನಲ್ ಆಪರೇಷನ್ಸ್. ಸೊ ಒಂದ್ಸಲ ಇದು ಫೈಲ್ ಅವೈಲೇಬಲ್ ಆದ ತಕ್ಷಣ ಇದು ಬ್ರೇಕ್ ಆಗುತ್ತೆ. ಸೊ ನೀವು ಇದನ್ನ ಕೂಡ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಬೇಕಾದ್ರೂ ಮಾಡ್ಕೋಬಹುದು ನಿಮ್ಗೆ ಬೇಕಾಗಿರೋ ಫಂಕ್ಷನ್. ಸೊ ಅದೇ ತರ, ಸೊ ಒಂದ್ಸಲ ಫೈಲ್ ಆದ್ಮೇಲೆ ನಾನು ಫೈನಲ್ ಮೆಸೇಜ್ ಫೈಲ್ ಇದೆ ಅಂತ ಪ್ರಿಂಟ್ ಮಾಡಿ. ಹಾಗಾದ್ರೆ ಇದನ್ನ ನಾವು ಹೇಗೆ ಶೆಲ್ ಸ್ಕ್ರಿಪ್ಟಿಂಗ್ ಮಾಡೋದು? ಏನಿಲ್ಲ, ನಿಮ್ದು ಈ ಎಲ್ಲಾ ಕಮಾಂಡ್ಸ್ ನ ಒಂದು ಫೈಲ್ ಅಲ್ಲಿ ನಾವು ಸ್ಟೋರ್ ಮಾಡಿದ್ರೆ, ಅಂದ್ರೆ ಒಂದು .sh ಫೈಲ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಅದೇ ನಿಮ್ಮ ಶೆಲ್ ಸ್ಕ್ರಿಪ್ಟಿಂಗ್ ಆಗಿರುತ್ತೆ. ಸೊ ಹೇಗೆ ಫೈಲ್ ಕ್ರಿಯೇಟ್ ಮಾಡೋದು? ಕ್ಯಾಟ್ ಫೈಲ್ ವಾಚರ್ .sh, ರಿಮೆಂಬರ್ ಎಕ್ಸ್ಟೆನ್ಷನ್ .sh ಆಗಿರ್ಬೇಕು. ಸೊ ಈ .shಗೆ ನಾನು ಫೈಲ್ ನ ಸ್ಟೋರ್ ಮಾಡ್ತಿದ್ದೀನಿ. ಈ ಕಂಟೆಂಟ್ ನ ಕಾಪಿ ಮಾಡಿ, ಸೊ ಕಂಟ್ರೋಲ್ D ಕೊಟ್ರೆ ನೀವು ಅದನ್ನ ಕಂಟ್ರೋಲ್ ಆಚೆ ಬರುತ್ತೆ. ಈಗ ನೋಡ್ಬೋದು ನೀವು ಇಲ್ಲಿ ls-lrth ಫೈಲ್. ಹಾಗಾದ್ರೆ ಈ ಫೈಲ್ ನ ಹೇಗೆ ರನ್ ಮಾಡೋದು ನಾವು ಯುನಿಕ್ಸ್? ಇದು ಮೊದಲನೇ ಮೆಥಡ್, ಡಾಟ್ ಡಾಟ್ ಸ್ಲಾಶ್ ಅಂದ್ರೆ ನಿಮ್ಮ ಫೈಲ್ ಪಾಸ್. ಸೊ ಫೈಲ್ ಎಲ್ಲಿದೆ? /home/vinod.
ಫೈಲ್ ವಾಚ್ ಅಟ್ sh ಇದು ನನ್ನ ಫೈಲ್ ಪಾತ್. ಸೊ ನನ್ನ ಫೈಲಿಗೆ ಎಷ್ಟು ಇನ್ಪುಟ್ಸ್ ಇದೆ? 2 ಇನ್ಪುಟ್ಸ್ ಇದೆ, $1 $2. ನಾನು ಇನ್ಪುಟ್ ನ ಇಲ್ಲಿ ಪಾಸ್ ಮಾಡ್ತಿದ್ದೀನಿ. ಮೊದಲನೇದು ಪಾತ್ ಸ್ಲಾಶ್ ಹೋಮ್ ಸ್ಲಾಶ್ ಮೌತ್, ಎರಡನೇದು ನನ್ನ ಫೈಲ್. ಇದು ನಾನು ರನ್ ಮಾಡ್ತೀನಿ. So ಏನಂತ ಬರುತ್ತೆ? ಫೈಲ್ ಎಕ್ಸಿಸ್ಟ್, ಫೈಲ್ ಎಕ್ಸಿಸ್ಟ್. ಇಫ್ ಸಪೋಸ್ ನಾನೇನಾದ್ರೂ ಅವೈಲೇಬಲ್ ಇಲ್ದಿರೋ ಫೈಲ್ ನ ಸರ್ಚ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಅಂಡರ್ಸ್ಕೋರ್ ಬ್ಯಾಕಪ್ ಅಂತ ಕೊಡ್ಬೋದು ಸ್ಲೀಪ್ ಸ್ಟೇಟ್ಗೆ ಬೇಸ್ಡ್ ಆನ್ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಸ್ಲೀಪ್ ಎವ್ರಿ 5 ಸೆಕೆಂಡ್ಸ್ ಹೋಗ್ತಿದೆ. So ಹಾಗಾದ್ರೆ ನಾವು ಇನ್ನೊಂದು ಟರ್ಮಿನಲ್ ಹೋಗಿ ನೀವು ಇಲ್ಲಿ ನೋಡ್ಬೋದು ಸ್ಲೀಪ್ ಬರ್ತಿದೆ. ನಾವು ಈ ಫೈಲ್ ನ ಮ್ಯಾನ್ಯುಯಲ್ ಆಗಿ ಕ್ರಿಯೇಟ್ ಮಾಡೋದ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಫೈಲ್ ಬಂದ ತಕ್ಷಣ ಹೇಗೆ. ನಾನು ಇನ್ನೊಂದು ಟರ್ಮಿನಲ್ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಟಚ್ ಕಮಾಂಡ್ ಯೂಸ್ ಮಾಡಿ ಒಂದು ಎಂಟಿ ಫೈಲ್ ನಾನು ಕ್ರಿಯೇಟ್ ಮಾಡಿ. ಸೊ ಎಂಟಿ ಫೈಲ್ ಕ್ರಿಯೇಟ್ ಮಾಡಿ, ಇಲ್ಲಿ ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಈ ಫೈಲ್ ಆಟೋಮೆಟಿಕ್ ಆಗಿ. ಸೊ ಈ ತರ ನಾವು ಸೆಲ್ ಸ್ಕ್ರಿಪ್ಟಿಂಗ್ ಅಂತ ಕರಿತೀವಿ. ಸೊ ನಿಮ್ಮ ಈ ಕೆಲವು ಸೆಟ್ ಆಫ್ ಕಮಾಂಡ್ಸ್ ನ ಒಂದು ಫೈಲಲ್ಲಿ ಬರೆಯೋದೇ ಸೆಲ್ ಸ್ಕ್ರಿಪ್ಟ್. ಸೊ ಈ ತರ ನಿಮ್ಮ ಸುಮಾರು ಕಮಾಂಡ್ಸ್ ನ ಯೂಸ್ ಮಾಡಿಕೊಂಡು ನಿಮ್ಮ ರಿಕ್ವೈರ್ಮೆಂಟ್ ಹೇಗೆ ಬೇಕೋ ಹಾಗೆ ನೀವು ಸ್ಕ್ರಿಪ್ಟಿಂಗ್ ಬರೆಯೋದನ್ನೇ ನಾವು ಯೂನಿಕ್ಸ್ ಸೆಲ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಸೊ ಥ್ಯಾಂಕ್ ಯು. ಸೊ ನಾವು ಇಷ್ಟು ಯುನಿಕ್ಸ್ ಬೇಸಿಕ್ಸ್ ವಿಡಿಯೋಸ್ ಅಲ್ಲಿ ನಾವು ಹಡೂಪಿಗೆ ಎಷ್ಟು ಯುನಿಕ್ಸ್ ಬೇಸಿಕ್ಸ್ ಬೇಕಾಗುತ್ತೆ ಅಂದ್ರೆ ಹಡೂಪ್ನ ನಾವು ಕಲಿಯೋದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅದನ್ನ ಬೇಸಿಕ್ಸ್ನೆಲ್ಲ ನಾನು ಕವರ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಫಂಕ್ಷನಾಲಿಟೀಸ್ ಇನ್ನೂ ಜಾಸ್ತಿ ಯುನಿಕ್ಸ್ ಡೆಪ್ತ್ ತಿಳ್ಕೊಬೇಕು ಅಂದ್ರೆ ನೀವು ಆನ್ಲೈನ್ ಮೆಟೀರಿಯಲ್ಸ್ನ ರೆಫರ್ ಮಾಡ್ಬೋದು, ಅಥವಾ ನಮಗೆ ಯಾವ ಬೇಕಾದರೂ ನೀವು ರೀಚ್ ಆಗ್ಬೋದು, ನಾವು ಅದಕ್ಕೆ ನಿಮಗೆ ಸೋರ್ಸ್ ಮಾಡ್ತೀವಿ. ಥ್ಯಾಂಕ್ ಯು.